ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಜನರಿಂದ ಚುನಾಯಿತ ಇರತಕ್ಕಂಥ ಜನಪ್ರತಿನಿಧಿಗಳು ಜನರ ಬಳಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಜವಾಬ್ದಾರಿಯಿಂದ ಕೂಡ ಮಾತಾಡಬೇಕಾಗುತ್ತೆ. ಆದರೆ ಕೆಲವೊಂದು ಬಾರಿ ಜನಪ್ರತಿನಿಧಿಗಳು ಅಸಂವಿಧಾನಿಕ ಪದಗಳನ್ನು ಬಳಸುವುದರ ಮೂಲಕ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗ್ತಕ್ಕಂಥದ್ದು. ಈ ನಡುವೆ ಬಳ್ಳಾರಿಯ ಸಂಸದರಾಗಿರ್ತಕ್ಕಂಥ ತುಕಾರಾಂ ಅವರು ಕೂಡ ಇದೇ ರೀತಿಯ ಅಸಂವಿಧಾನಿಕ ಪದಗಳನ್ನು ಬಳಸಿ ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಒಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಡಾಣಪುರ ಬೆಳೀತಕ್ಕಂಥ ಒಂದು ರಾಷ್ಟ್ರೀಯ ಹೆದ್ದಾರಿ 50ರ ಬಳಿ ಕಾಮಗಾರಿ ನಡೀತಾ ಇದೆ. ಒಂದು ಸರ್ವಿಸ್ ರಸ್ತೆ ಕಾಮಗಾರಿ ಕೂಡ ನಡೀತಾ ಇರತಕ್ಕಂಥದ್ದು. ಸುಮಾರು 33 ಕೋಟಿ ವೆಚ್ಚದಲ್ಲಿ ಒಂದು ಸರ್ವಿಸ್ ಕಾಮಗಾರಿ ಕೂಡ ರಸ್ತೆಯ ಕಾಮಗಾರಿ ಕೂಡ ನಡೆಯುತ್ತೆ. ಸ್ವತಃ ಖುದ್ದು ಬಳ್ಳಾರಿ ವಿಜಯನಗರ ಸಂಸ್ಥೆಯಾಗಿರ್ತಕ್ಕಂಥ ತುಕಾರಾಂ ಅವರವರೇ ಈ ಒಂದು ಸರ್ವಿಸ್ ರಸ್ತೆ ಕಾಮಗಾರಿಗೆ ಒಂದು ಚಾಲನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಕಾಮಗಾರಿ ಆರಂಭವಾಗಿ 10 ದಿನ ಕಳೆದಿಲ್ಲ. ಆ ಒಂದು ಕಾಮಗಾರಿ ಎಷ್ಟು ಕಳಪೆ ಮಟ್ಟದಾಗಿರ್ತಕ್ಕಂಥದ್ದು ಕೂಡ ಈಗ ಜಗಜಾಹಿರಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ಆ ಒಂದು ರಸ್ತೆ ಮೇಲೆ ಒಂದು ಲಾರಿಗಳು ಕಂಟೈನರ್ಗಳು ಓಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಆ ಲಾರಿಗಳು ಕೂಡ ಸಿಲುಕಿಕೊಂಡಿರ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಕೂಡ ಆ ಒಂದು ರಸ್ತೆ ಕಾಮಗಾರಿಯನ್ನು ಪರಿಶೀಲನೆ ಮಾಡಿದಾಗ ಕೂಡ ಅದು ಸಂಪೂರ್ಣವಾಗಿ ಕಳಪೆ ಆಗಿದೆ ಅನ್ನೋದು ಕೂಡ ಈಗ ಬಯಲಾಗಿರ್ತಕ್ಕಂಥದ್ದು. ಈ ಒಂದು ಕಳಪೆ ಮಟ್ಟದ ಕಾಮಗಾರಿ ಆಗಿರ್ತಕ್ಕಂಥದ್ದನ್ನು ಅಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಪ್ರಶ್ನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕಳಪೆ ಕಾಮಗಾರಿಯ ಬಗ್ಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕೆಲವರು ಆ ಒಂದು ರಸ್ತೆಯ ಒಂದು ಸರ್ವಿಸ್ ರಸ್ತೆಯ ಕಳಪೆ ಕಾಮಗಾರಿಯನ್ನು ವಿಡಿಯೋನ ಮಾಡಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು. ಇದು ಸರ್ವೇ ಸಾಮಾನ್ಯವಾಗಿ, ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಇರ್ತಕ್ಕಂಥದ್ದು. ಯಾಕೆಂತಂದರೆ ಈ ಸರ್ವಿಸ್ ರಸ್ತೆ ಆಗಲಿ ಮತ್ತು ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿ ಆಗಲಿ ಅದು ಜನರ ತೆರಿಗೆ ಹಣದಿಂದ ಆಗ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳು. ಆ ನಿಟ್ಟಿನಲ್ಲಿ ಕೂಡ ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಬ್ಬ ಪ್ರಜೆಗೆ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ಕೂಡ ಆ ಭಾಗದ ಜನರು ಕೂಡ ಆ ಒಂದು ಸರ್ವಿಸ್ ರಸ್ತೆ ಕಳಪೆ ಕಾಮಗಾರಿ ಆಗಿದ್ದನ್ನು ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಆದರೆ ಇದನ್ನೇ ಗುರಿಯಾಗಿಟ್ಕೊಂಡು ಸಂಸದ ತುಕಾರಾಂ ಅವರು ಆ ಒಂದು ಘಟನಾ ಸ್ಥಳಕ್ಕೆ ಕೂಡ ಒಂದು ಭೇಟಿಯನ್ನು ಕೂಡ ಕೊಡ್ತಾರೆ. ರಾಷ್ಟ್ರೀಯ ಹೆದ್ದಾರಿ ಒಂದು ಅಧಿಕಾರಿಗಳು, ಇಂಜಿನಿಯರ್ಗಳು ಜೊತೆಗೆ ಆ ಒಂದು ಸರ್ವಿಸ್ ರಸ್ತೆ ಕಾಮಗಾರಿ ನಡೆಸ್ತಕ್ಕಂಥ ಗುತ್ತಿಗೆ ಕಂಪನಿಯವರು ಎಲ್ಲರೂ ಕೂಡ ಆ ಒಂದು ಸರ್ವಿಸ್ ರಸ್ತೆ ಕಾಮಗಾರಿಯನ್ನು ಕೂಡ ವಿಸಿಟ್ ಮಾಡ್ತಾರೆ. ಅದು ಕಳಪೆ ಕಾಮಗಾರಿಯಾಗಿ ಸಂಬಂಧಪಟ್ಟಂಗೆ ಸಂಸದ ತುಕಾರಾಂ ಅವರು ಕೂಡ ಅಧಿಕಾರಿಗಳಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಡ್ತಾರೆ. ಇದೆಲ್ಲವೂ ಕೂಡ ಆಗಿದ್ದರೆ ಸಂಸದ ತುಕಾರಾಂ ಅವರು ಸುದ್ದಿ ಆಗ್ತಿರಲಿಲ್ಲ. ಯಾಕೆಂತಂದರೆ ಅವರು ಅಲ್ಲಿ ನಡೆದುಕೊಂಡ ರೀತಿ ಸಾಕಷ್ಟು ಒಂದು ಸಾರ್ವಜನಿಕ ವಲಯದಲ್ಲಿ ಒಂದು ರೀತಿಯಲ್ಲಿ ಟೀಕೆಗೆ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಅಲ್ಲಿ ಯಾರು ಪ್ರಶ್ನೆ ಮಾಡಿರ್ತಾರೆ ಅಂಥವ್ರನ್ನ ಗುರಿಯಾಗಿಸ್ಕೊಂಡು ತುಕಾರಾಂ ಅವರು ಕೀಳು ಮಟ್ಟದ ಕೆಳಮಟ್ಟದ ಪದಗಳನ್ನು ಬಳಸಿ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಹಕ್ಕು ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಾರೆ. ಅದನ್ನು ಅವರು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಬೇಕಾಗುತ್ತೆ. ಏಕೆಂದರೆ ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ಯಾರೇ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಯಾರೇ ಒಂದು ಸಮಸ್ಯೆಯನ್ನು ಅವರು ಹೇಳಿಕೊಂಡಂಥ ಸಂದರ್ಭದಲ್ಲಿ ಅವರು ಅದನ್ನು ಸ್ವೀಕರಿಸಬೇಕು. ಜೊತೆಗೆ ಆ ಒಂದು ಅವ್ರು ಮಾಡ್ತಕ್ಕಂಥ ಪ್ರಶ್ನೆ ಅದು ಸರಿಯಾಗಿದೆ ಇಲ್ಲ ಅನ್ನೋದು ಕೂಡ ಪರಿಶೀಲನೆ ಕೂಡ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ಏಕಾಏಕಿ ಅದನ್ನೇ ಗುರಿಯಾಗಿಟ್ಕೊಂಡು ಅವರು ಒಂದು ರೀತಿಯಲ್ಲಿ ಕೀಳು ಮಟ್ಟದ ಮತ್ತು ಅಸಂವಿಧಾನಿಕ ಪದಗಳನ್ನು ಬಳಕೆ ಮಾಡಿಕೊಂಡಿರ್ತಕ್ಕಂಥ ಆ ರೀತಿ ಏನಿದೆ, ಆ ವಿಡಿಯೋಗಳು ಕೂಡ ಸಾಕಷ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಸಾರ್ವಜನಿಕವಾಗಿ ಕೂಡ ಒಂದು ರೀತಿಯ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇದರಲ್ಲಿ ಸಂಸದ ತುಕಾರಾಂ ಅವರು ಬೇರೆ ಬೇರೆ ವಿಚಾರದಲ್ಲಿ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೂ ಕೂಡ ಈ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕ ಎದುರು ಈ ರೀತಿಯಾಗಿ ಅವರು ಕೆಳಮಟ್ಟದ ಮತ್ತು ಕೀಳು ಮಟ್ಟದ ಪದ ಪ್ರಯೋಗ ಮಾಡಿರತಕ್ಕಂಥದ್ದು ಕೂಡ ಇಲ್ಲಿ ಸಾಕಷ್ಟು ಜನರ ಆಕ್ರೋಶಕ್ಕೆ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಆ ನಡುವೆ ಕೂಡ ಅವರು ಯಾರು ಗುತ್ತಿಗೆ ಪಡೆದಿರ್ತಕ್ಕಂಥ ಕಂಪನಿ ಇದೆ ಅವ್ರ ಮೇಲೆ ಒಂದು ಶಿಸ್ತು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಜೊತೆಗೆ ಯಾಕೆಂದರೆ ಅಲ್ಲಿ ಯಾವ ರೀತಿಯಾದಂಥ ಕಳಪೆ ಕಾಮಗಾರಿಯನ್ನು ಮಾಡಿದರೆ ಅಂಥ ಕಂಪನಿ ವಿರುದ್ಧ ಒಂದು ಆ್ಯಕ್ಷನನ್ನು ಕೂಡ ತೆಗೆದುಬೇಕಾಗುತ್ತೆ. ಜೊತೆಗೆ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳಿದೆ, ಅಂಥ ಅಧಿಕಾರಿಗಳ ಮೇಲೆ ಕೂಡ ಕ್ರಮವನ್ನು ಕೂಡ ಸಂಸದ ತುಕಾರಾಂ ಅವರು ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಬೇಕಾಗಿತ್ತು. ಆದರೆ ಇಲ್ಲಿ ಯಾರು ಪ್ರಶ್ನೆ ಮಾಡಿದರೆ ಅಂಥವ್ರನ್ನ ಗುರಿಯಾಗಿಟ್ಕೊಂಡು ಅವರು ಈ ರೀತಿಯಾಗಿ ಪದ ಬಳಕೆ ಮಾಡಿಕೊಂಡಿರತಕ್ಕಂಥದ್ದು ಸರಿಯಿಲ್ಲ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಕ್ಕಂಥ ಪ್ರಶ್ನೆ. ಜೊತೆಗೆ ಈ ರೀತಿಯಾದಂಥ ಅವರ ಪದ ಬಳಕೆ ಮತ್ತು ಕೀಳು ಮಟ್ಟದ ಪದ ಪ್ರಯೋಗ ಮಾಡಿರ್ತಕ್ಕಂಥದ್ದು ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.